ನಾವು ಹಿಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಆಹಾರನ ತೆಗೆದುಕೋಬೇಕು, ಯಾವ ರೀತಿಯ ಆಹಾರನ ಯಾವ ಸಮಯಕ್ಕೆ ತಗೋಬೇಕು ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಏನಪ್ಪಾಗುತ್ತೆ ಅಂತ ಹೇಳಿದ್ರೆ, ಕೆಲವ್ರಿಗೆ ಬೆಳಿಗ್ಗೆ ಇನ್ನೂ ಎದ್ದೇ ಇರಲ್ಲ, ಹೊಟ್ಟೆ ಹಸಿವು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಏನು ಹೇಳ್ತೀವಿ, ನಾವು ಅಗ್ನಿ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಹೊಟ್ಟೆ ಭಾಗದಲ್ಲಿ ಅಗ್ನಿ ಅಂತ ಇದೆ. ಈ ಹೊಟ್ಟೆ ಭಾಗನೇ ನಾವಲ್ ರೀಜನ್. ಈ ನಾವಲ್ ರೀಜನ್ನ ಅದಕ್ಕೆ ಎಲ್ಲರೂ ನಾವೇನು ಮಾಡ್ತೀವಿ, ಹೊಟ್ಟೆಗಾಗಿಯೇ ಎಲ್ಲ ಮಾಡೋದು. ಈ ಹೊಟ್ಟೆನ ಸರಿಯಾಗಿ ಇಟ್ಕೊಂಡ್ರೆ ಎಲ್ಲ ಸರಿಯಾಗಿರುತ್ತೆ. ಇಲ್ಲಿ ಅಗ್ನಿ ಬರುತ್ತೆ. ಅಗ್ನಿ ನಾವು ಅಗ್ನಿ ಉತ್ಪತ್ತಿ ಆದಾಗಲೇ ಅವಾಗ ಅದಕ್ಕೆ ಆಹಾರ ಕೊಡಬೇಕು. ಎಲ್ಲ ಫುಲ್ಲೆಲ್ಲ ಅಗ್ನಿ ಎಲ್ಲ ಆರೋದ್ರೆ ಆಮೇಲೆ ಆಹಾರ ತಿಂದರೆ ಏನಾಗುತ್ತೆ, ಜೀರ್ಣ ಆಗಲ್ಲ. ಇದೇ ಕಾಯಿಲೆಗಳ ಉಗಮ. ಅದಕ್ಕೆ ಫಸ್ಟ್ ಅದು ಏನಪ್ಪ ಅಂತ ಹೇಳಿದ್ರೆ, ನಾವು ಏನಾದರೂ ನಿಮ್ಮದು ಯೋಗ ಅಂತ ಹೇಳಿದರೆ, ಯೋಗ ಅಂತ ಏನಂತ ಹೇಳಿದೆ ನಾನು, ಇದು ಮೋಕ್ಷ ಸಾಧನೆಯ ಮಾರ್ಗ. ಈ ಮೋಕ್ಷ ಸಾಧನೆ ಮಾಡ್ಕೋಬೇಕಂದ್ರೆ ದೇಹನೂ ಕೂಡ ಗಟ್ಟಿಯಾಗಿರ್ಬೇಕಲ್ವ. ದೇಹ ಚೆನ್ನಾಗಿದ್ದರೆ ನೀವು ಏನಾದರೂ ಮೋಕ್ಷ ಪಡೆಯೋದಕ್ಕೆ ಸಾಧ್ಯ. ದೇಹನೇ ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ. ಅದಕ್ಕೆ ವಿವೇಕಾನಂದರು ಏನು ಹೇಳ್ತಾರೆ ಅಂತ ಹೇಳಿದರೆ, ಶರೀರ ಮಾಧ್ಯಮ, ಶರೀರನೇ ನಮ್ಮ ಇದಕ್ಕೆ ಏನು ಮೋಕ್ಷಕ್ಕೆ ಸಾಧನೆ, ಮೋಕ್ಷಕ್ಕೆ ಇದು ಬೇಕಾಗುತ್ತೆ. ಈ ಶರೀರಂ ಕುಲು ಧರ್ಮ ಸಾಧನ, ಶರೀರಂ ಕುಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಶರೀರ ಇದ್ದರೆ, ಶರೀರ ಗಟ್ಟಿಯಾಗಿದ್ದರೆ ನೀನೇನಾದರೂ ಮಾಡೋಕ್ಕೆ ಸಾಧ್ಯ. ಅದಕ್ಕೇ ಕೆಲವರೆಲ್ಲ ಏನು ಹೇಳ್ತಾರೆ, ನೀವು ದೇವ್ರು ನೆನೆಸ್ಕೋಬೇಕಾದ್ರೆ ನೀನು ಚೆನ್ನಾಗಿ ಗಟ್ಟಿಯಾಗಿರಬೇಕಾದ್ರೆ ದೇವ್ರ ಸ್ಮರಣೆ ಮಾಡಪ್ಪ. ಕಾಯಿಲೆ ಬಂದಾಗ ನೀವು ಅವ್ರಿಗೆ ಹೇಳಿ ದೇವ್ರ ನಾಮ ಹೇಳಿ ಅಂತ ಹೇಳ್ಬಿಟ್ಟು ಏನು ಹೇಳಲ್ಲ. ಅವಾಗೆಲ್ಲ ಏನು ನೆನೆಸ್ಕೊಂಡು ಸಿಕ್ಕಲ್ಲ. ಇದೆಲ್ಲ ನಿಯಮಗಳನ್ನು ಹೇಳ್ಕೊಡುತ್ತೆ ಯೋಗ. ಯೋಗ ಅಂತ ಹೇಳಿದ್ರೆ ಆತ್ಮನ ಪರಮಾತ್ಮನ ಜೊತೆ ಸೇರಿಸೋದು. ಆತ್ಮ ಎಲ್ಲಿದ್ದಾನೆ? ಆತ್ಮ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲೇ ಇದೆ. ಆತ್ಮ ನಾವೇ, ಪರಮಾತ್ಮನೂ ನಮ್ಮೊಳಗಡೆನೇ ಇದ್ದಾನೆ. ಈ ಆತ್ಮನ ಪರಮಾತ್ಮನ ಜೊತೆ ಸೇರಿಸೋದೇ ಯೋಗ. ಅದಕ್ಕೋಸ್ಕರನೇ ಇದು ನಾವು ಆಹಾರನ ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಈ ಅಗ್ನಿ ಬಗ್ಗೆ ಹೇಳಿದೆ ನಾನು ನಿಮಗೆ. ಅಗ್ನಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಅಗ್ನಿ ಭಾಗ ಎಲ್ಲಿದೆ ಅಂತ ಹೇಳಿದ್ರೆ ಹೊಟ್ಟೆ, ಈ ಹೊಕ್ಕಳಿನ ಭಾಗನೇ ಅಗ್ನಿ ಭಾಗ. ಇದಕ್ಕೆ ಸೋಲಾರ್ ಫ್ಲೆಕ್ಸಸ್ ಅಂತ ಕರಿತೀವಿ. ಈ ಸೋಲಾರ್ ಫ್ಲೆಕ್ಸಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಹೋಯ್ತು. ಅದಕ್ಕೆ ನಮಗೆ ಶಕ್ತಿ ಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಎಲ್ಲರೂ ನೋಡಿ, ನೀವು ಎಲ್ಲರೂ ಈ ಹೊಕ್ಕಳಿನ ಭಾಗದಲ್ಲಿ ಕರೆಕ್ಟಾಗಿ ಪ್ಯಾಂಟ್ ಹಾಕ್ತೀವಿ. ಹೊಕ್ಕಳ ಭಾಗದಲ್ಲಿ ಕರೆಕ್ಟಾಗಿ ಹಿಂದಿನ ಕಾಲದಲ್ಲಿ ಹೆಂಗಸರು ಸೀರೆಗಳು ಉಡ್ತಾಯಿದ್ರು. ಇವಾಗ ಏನಾಗಿದೆ, ಎಲ್ಲ ಉಲ್ಟಾಗ್ಬಿಟ್ಟಿದೆ. ಇವಾಗ ಗಂಡಸರು ಕೂಡ ಅದೇ ಥರ ಆಗ್ಬಿಟ್ಟಿದೆ. ಪ್ಯಾಂಟ್ ಎಲ್ಲ ಹೊಕ್ಕಳಿಂದ ಕೆಳಗಡೆ ಹಾಕ್ತೀವಿ. ಅಲ್ಲೇನಾಗುತ್ತೆ, ಎನರ್ಜಿ ಲೆವೆಲ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಭಾಗದಲ್ಲೇ ಟೈಟಾಗಿ ಇಟ್ಕೋಬೇಕು. ಈ ಭಾಗ ಯಾವಾಗ ಲೂಸ್ ಆಗುತ್ತೆ, ನಮ್ಮದು ಎನರ್ಜಿ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಈಸ್ ದ ಸೀಕ್ರೆಟ್ಸ್. ಅದಕ್ಕೋಸ್ಕರ ಇದು ಅಗ್ನಿ ಉತ್ಪತ್ತಿ ಆದಾಗಲೇ ನಾವು ಊಟ ಮಾಡಬೇಕು. ಅವಾಗ ಅಗ್ನಿ ಚೆನ್ನಾಗಿ ಉರಿತಾ ಇದ್ದರೆ ತಾನೇ ಎಲ್ಲ ಆಹಾರ ಬೇಯುತ್ತೆ. ಅದಕ್ಕೋಸ್ಕರನೇ ಅಗ್ನಿ ಉತ್ಪತ್ತಿ ಆದಾಗಲೇ ಊಟ ಮಾಡಬೇಕು ಅಂತ. ಅದು ಯಾವಾಗ ಉತ್ಪತ್ತಿ ಆಗುತ್ತೆ? ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ನೀವು 8 ಗಂಟೆ ಅಥವಾ 9 ಗಂಟೆ ಒಳಗಡೆ ನಿಮ್ಮ ಬ್ರೇಕ್ಫಾಸ್ಟ್ ಆಗಬೇಕು. ಇದನ್ನು ಹಿಂದಿನ ಕಾಲದಲ್ಲಿ ಇದು ರೂಲ್ಸನ್ನೇ ಇಟ್ಕೊಂಡು, ಹಿಂದಿನ ಕಾಲದಲ್ಲಿ ನೋಡಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರು ಏನಾದರೂ ತಿಂದ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ರು, ಕೆಲಸಕ್ಕೆ ಹೋಗ್ತಾಯಿದ್ರು. ಇವಾಗ ಏನಾಗಿದೆ, ಎಲ್ಲ ಕೆಲವ್ರು ಏನಾಗುತ್ತೆ, ಕೆಲವ್ರು ಮಹಿಳೆಯರು ನನ್ನ ಕ್ಲಾಸಿಗೆ ಬರ್ತಾರೆ. ಕೆಲವರು ಏನಮ್ಮ ಊಟ ಮಾಡಿದ್ರಾ? ಇಲ್ಲ ಸಾರ್, ಇನ್ನೂ ಊಟ ಮಾಡಿಲ್ಲ, ಇನ್ಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ನಾನು ಊಟ ಮಾಡೋದು ಅಂತ. ಅವ್ರಿಗೇನಪ್ಪ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ದೇವರು ನಿಮಗೆ ಊಟ ಮಾಡ್ದೇ ಮಾಡಿ ಅಂತ ಏನು ಹೇಳಿದ್ರು? ನಾವೇ ಮಾಡ್ಕೊಂಡಿರೋದೆಲ್ಲ. ಆ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕಲ್ವ. ಅದಕ್ಕೆ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. ಒಂದು ರೂಲ್ಸ್ ಹೇಳ್ತಾರೆ ಅವರು. ಇನ್ನೊಂದು ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ಟೈಮ್ ಕರೆಕ್ಟಾಗಿ ಊಟ ಮಾಡಿಬಿಡು ಅಂತ ಹೇಳ್ತಾರೆ. ಆದರೆ ಇನ್ನೊಂದು ರೂಲ್ಸ್ ಹೇಳ್ತಾರೆ ಅವರು, ನಿನ್ನ ಹೊಟ್ಟೆ ಹಸಿದಾಗ ಮಾತ್ರ ಊಟ ಮಾಡಿ. ನೀವು ಹೊಟ್ಟೆ ಹಸಿದೇ ಊಟ ಮಾಡಿದ್ರೂ ಜೀರ್ಣ ಆಗಲ್ಲ ಅಂತೇಳಿದ್ರೆ, ಇಲ್ಲಿ ಅಗ್ನಿ ಬರ್ನ್ ಆಗಬೇಕು, ಉರಿಬೇಕು. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ಅಗ್ನಿ ಬರುತ್ತೆ. ಇಲ್ಲಾಂದರೆ ಎಲ್ಲಿ? ಇವಾಗ ಯಾರು ಕೆಲಸ ಮಾಡ್ತೀವಿ ಹೇಳಿ, ಇಲ್ವಾ? ನಾನು ಮುಂದೆ ಅದರ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಇನ್ನೂ ಫುಲ್ ಡೀಟೇಲಾಗಿ ಹೇಳಬೇಕು, ಅದನ್ನು ಹೇಳ್ತೀನಿ. ಅದಕ್ಕೋಸ್ಕರ ಆ ಟೈಮ್ 9 ಗಂಟೆ ಒಳಗಡೆ ನಿಮ್ಮ ಟಿಫನ್ ಆಗಬೇಕು. ಆ ಟಿಫನ್ ಆದಾಗ ನಿಮಗೆ ಶಕ್ತಿ ಸಂಚಯ ಆಗುತ್ತೆ. ಅದನ್ನು ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ಹೊಟ್ಟೆ ಹಸುವನ್ನು ಆದಾಗಲೇ ಊಟ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು, ಮಧ್ಯಾಹ್ನದ ಊಟ ಹೇಗಿರಬೇಕು? ನಿಮ್ಮ ಅನ್ನ ಸಾಂಬಾರು ಹುಳಿ
ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀವಿ, ಇಡ್ಲಿ, ಕೆಲವರು ಪೊಂಗಲ್ಲು, ಇಲ್ಲ ಅಂತೇಳಿದರೆ ವಡೆ, ಈ ಥರದನ್ನೆಲ್ಲ ತೊಗೊಳ್ಳಿ. ಆದರೆ ಇದನ್ನು ಟೈಮ್ ಕರೆಕ್ಟಾಗಿ ತೊಗೊಳ್ಳಿ. ನೀವು ಟೈಮ್ ಬಿಟ್ಬಿಟ್ಟು ಮಾಡಿದ್ರೆ 10 ಗಂಟೆ ಮೇಲೆ ಮಾಡಿದ್ರೆ ಊಟ ಜೀರ್ಣ ಆಗಲ್ಲ. ಅದು ಕೆಲವ್ರಿಗೆ ಜೀರ್ಣ ಆಗುತ್ತೆ. ಸರ್ ನನಗೆ 10 ಗಂಟೆ, ಕೆಲವರೆಲ್ಲ ನಾವು ನೋಡ್ತೀವಿ. ಹಾಗೆ ನಾವು ನಮ್ಮ ಕ್ಲಾಸಿಗೆ ಬರೋರನ್ನೆಲ್ಲ ವಿಚಾರಿಸಿದಾಗ ನಾವು 10 ಗಂಟೆಗೆ ನಾವು ಮಾಡಿಬಿಡ್ತೀವಿ ಸರ್, ನಮ್ಗೆ ಅದು ಟೈಮ್ ಅಡ್ಜಸ್ಟ್ ಆಗಿಬಿಟ್ಟಿದೆ. ಆಗುತ್ತೆ, ಖಂಡಿತ ಆಗುತ್ತೆ. ಆದರೆ ನಿಮ್ಮ ಲೈಫ್ ಎನರ್ಜಿ ಕಮ್ಮಿ ಆಗಿಬಿಡುತ್ತೆ, ಜೀರ್ಣ ಆಗುತ್ತೆ. ಅದು ಕರೆಕ್ಟಾಗಿ ನಿಮ್ಮ ಕ್ಲಾಕ್ ಅಡ್ಜಸ್ಟ್ ಆಗುತ್ತೆ. ಆದರೆ ನೀವು ಅವರನ್ನು ವಿಚಾರಿಸಿದಾಗ ಅವರು ಕೆಲವು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಇಲ್ಲ ಅಂತೇಳಿದರೆ ಅವರು ಜೀವನದ ಮಟ್ಟ ಖುಷಿಯುತ್ತೆ. ಇಲ್ಲ ಅಂತೇಳಿದರೆ ಬೇಗ 60 ವರ್ಷಕ್ಕೆ ಬರುವಂಥ ಕಾಯಿಲೆ 30 ವರ್ಷಕ್ಕೆ ಬರುತ್ತೆ. ಇದು ನನ್ನ ಅನುಭವ. ನಾನು ಕೆಲವರು ನಮ್ಮ ವಿದ್ಯಾರ್ಥಿಗಳನ್ನು ನೋಡಿದಾಗ ನಾವು ಇದೆಲ್ಲ ಸಮೀಕ್ಷೆ ಮಾಡಿದಾಗೆಲ್ಲ ಇದು ಬೆಳಕಿಗೆ ಬಂದಿರುತ್ತೆ. ಇದನ್ನು ನೀವು ನೋಡ್ಬೋದು. ಆ ಥರ ಇಲ್ಲದೇನೂ ಇರ್ಬೋದು. ಕೆಲವರೆಲ್ಲ ಏನಾಗುತ್ತೆ, ಇದೇ ಥರ ಬರುತ್ತೆ ಅಂತ ಹೇಳೋದು ತಪ್ಪಾಗುತ್ತೆ. ಅಂದರೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಅದೇ ಥರ ನಿಮ್ಮ ಲೈಫು ಎಕ್ಸ್ಟೆಂಡ್ ಆಗುತ್ತೆ. ನಿಮ್ಮ ಜೀವನ ಶೈಲಿ ಹೀಗೆ ಕರೆಕ್ಟಾಗಿದ್ದರೆ ಖಂಡಿತ ಅದು ಎಕ್ಸ್ಪೆಂಡ್ ಮಾಡ್ಬೋದು. ಆದರೆ ಕೆಲವು ಟೈಮಲ್ಲಿ ಆಗುತ್ತೆ, ಕೆಲವು ಟೈಮಲ್ಲಿ ಆಗುತ್ತೆ. ನಾವು ಹೇಗೆ ಹೇಳೋಕ್ಕಾಗುತ್ತೆ? ಈ ಥರ ಇರಬೇಕು, ಈ ಥರ ಇರುತ್ತೆ, ಆರೋಗ್ಯ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ ಅವರು. ಅದಕ್ಕೋಸ್ಕರನೇ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬಾರ್ದು. ಇದು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು. 1ನೇ ಯಮ. ಇದನ್ನು ಖಂಡಿತ ಫಾಲೋ ಮಾಡಬೇಕು ನೀವು. ಮತ್ತು ಮಧ್ಯಾಹ್ನದ ಊಟ ಎಷ್ಟೊತ್ತಿಗೆ ಇರಬೇಕಪ್ಪ ಅಂತ ಹೇಳಿದ್ರೆ 2 ಗಂಟೆ ಒಳಗಡೆ ನೀವು ಊಟ ಮಾಡಬೇಕು. 2 ಗಂಟೆಯಿಂದ ಆಚೆ ಕಡೆ ಮಾಡಿದಾಗ ನಿಮಗೆ ಆ ಬೈಲ್ ಜ್ಯೂಸ್ ಅಂತ ಹೇಳ್ತೀವಿ, ಹೊಟ್ಟೆ ಒಳಗಡೆ ಉತ್ಪತ್ತಿ ಆಗೋದನ್ನು ಬೈಲ್ ಜ್ಯೂಸ್ ಅಂತ ಹೇಳ್ತೀವಿ. ಆ ಜ್ಯೂಸಿಗೆ ಕರೆಕ್ಟಾಗಿ ನೀವು ಟೈಮ್ ಕರೆಕ್ಟಾಗಿ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಕರುಳಿನ ಎಲ್ಲ ಭಾಗಗಳನ್ನು ಸುಡ್ತಾ ಬರುತ್ತೆ. ಅಷ್ಟು ಈ ಆಸಿಡ್ ಥರ ಇರುತ್ತೆ. ಅದು ಎಲ್ಲ ಭಾಗ ಸುಟ್ಟೋಗುತ್ತೆ. ಆವಾಗ ಸುಟ್ಟೋದಾಗ ಅಲ್ಸರ್ ಆಗುತ್ತೆ. ಅದಕ್ಕೋಸ್ಕರನೇ ಫಸ್ಟು ಊಟ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕಂತ ಹೇಳ್ತೀವಿ. ಊಟ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಅಥವಾ ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ 1 ಗ್ಲಾಸ್ನ, ಕೆಲವ್ರು ಏನಪ್ಪ ಆಗಂತ ಊಟ ಮಾಡಬೇಕಾದ್ರೆ ಮಧ್ಯೆ ನೀರು ಕುಡಿಯೋ ಅಭ್ಯಾಸ. ಮಧ್ಯೆ ನೀರು ಕುಡಿದ್ರೇ ಅವ್ರಿಗೆ ಒಳಗಡೆ ಹೋಗೋದು. ಅವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ, ಈಸ್ ಓಕೆ. ಆದರೆ ಎಷ್ಟು ಕುಡಿಬೇಕು? 1 ಸಿಪ್ ಹತ್ರ ಕುಡಿಬೇಕು. 1 ಲೋಟ ಗಟ್ಟಲೆ ಕುಡಿದ್ರೆ ಜೀರ್ಣ ಆಗಲ್ಲ. ಅವಾಗೇನಾಗುತ್ತೆ, ಜೀರ್ಣ ಆಗಲ್ಲ. ಮತ್ತು ಇವಾಗ ಒಂದು ಭಾಗ ಇದೆ, ನೀರು ಹಾಕ್ತೀರಾ, ಊಟ ಹಾಕ್ತೀರಾ, ಅದು ನೀರು ಕೆಳಗಡೆ ಹೊಟ್ಟೋದಾಗ ಊಟ ಅಲ್ಲೇ ಸ್ವಲ್ಪ ಕೆಳಗಡೆ ಹೋಗುತ್ತೆ ಮತ್ತು ಅಲ್ಲೇ ನಿಂತ್ಕೊಳ್ಳುತ್ತೆ. ಈ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೇನು ಮಾಡಿಬಿಡ್ತಾರೆ ಡಾಕ್ಟ್ರು, ಎಲ್ಲ ಚೆನ್ನಾಗಿದೆ, ಎಂಡೋಸ್ಕೋಪಿ ಹಾಕಿದ್ರೂ ಏನೂ ಗೊತ್ತಾಗಲ್ಲ ಅವ್ರಿಗೆ. ಆದರೆ ಹೊಟ್ಟೆ ಹಸಿ ಎಲ್ಲ ಗ್ಯಾಸ್ಟ್ರಿಕ್ಕು, ಅಲ್ಸರು ಈ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಎಂಡೋಸ್ಕೋಪಿ ಕರಳಿಗೆ ದಯವಿಟ್ಟು ಹೊಟ್ಟೆ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ಅಂತೇಳಿದರೆ ಡಾಕ್ಟ್ರ್ ಹತ್ರ ಹೋಗಿ ಸಿಕ್ಕಾಕ್ಸ್ಕೋಬೇಕಾಗತ್ತೆ. ಅವ್ರೇನು ಮಾಡ್ತಾರೆ, ಡಾಕ್ಟ್ರು ಎಲ್ಲ ಈ ಕರುಳನ್ನು, ಆ ಹೊಟ್ಟೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಜಾಸ್ತಿ ಆದಾಗ ಡಾಕ್ಟ್ರು ಏನು ಮಾಡ್ತಾರೆ, ಎಲ್ಲ ಟೆಸ್ಟು ಮಾಡ್ತಾರೆ. ಎಲ್ಲ ಟೆಸ್ಟ್ ಮಾಡಿ ಗೊತ್ತಾಗಲಿಲ್ಲ ಅಂತೇಳಿದ್ರೆ ಎಂಡೋಸ್ಕೋಪಿ ಅಂತ ಮಾಡ್ತಾರೆ. ಎಂಡೋಸ್ಕೋಪಿ ಮಾಡಿದಾಗ ಆ ಎಂಡೋಸ್ಕೋಪಿ ಗಂಟ್ಲಿಂದ ಒಳಗಡೆ ಹಾಕ್ತಾರೆ. ಆ ಲೈಟ್ ಮುಖಾಂತರ ಕರುಳೊಳಗಡೆ ಏನಿದೆ ಅಂತ ಟೆಸ್ಟ್ ಮಾಡೋದಕ್ಕೆ ಹಾಕ್ತಾರೆ. ಅದು ತುಂಬ ಹಿಂಸೆ ಆಗುತ್ತೆ. ಕೆಲವರು ಈಸಿಯಾಗಿ ಹೋಗುತ್ತೆ, ಕೆಲವರು ತುಂಬ ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಹೊಟ್ಟೆನ ಚೆನ್ನಾಗಿ ಇಟ್ಕೊಳ್ಳಿ. ಹೊಟ್ಟೆ ಹಸಿದಾಗಲೇ ಊಟ ಮಾಡಬೇಕು, ಹೊಟ್ಟೆ ಹಸಿದೇನೆ ಊಟ ಮಾಡಬಾರ್ದು. ಇದು 1ನೇ ನಿಯಮ. ಮತ್ತು ಟೈಮ್ ಕರೆಕ್ಟಾಗಿ ಮಾಡಬೇಕು. ಮತ್ತು ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ನೀರನ್ನು ಕುಡೀರಿ. ಊಟದ ಮಧ್ಯ ನೀರನ್ನು ಕುಡಿಯೋ ಅಭ್ಯಾಸ ಇದ್ದರೆ ಒಂದು ಸ್ವಲ್ಪ ಕುಡೀರಿ ಅಷ್ಟೇ. ಅದಕ್ಕಿಂತ ಮಧ್ಯೆ ನೀರು ಕುಡಿಯೋದು ಅಭ್ಯಾಸ ಮಾಡಿದ್ರೆ ನಿಮಗೆ ಬೇಗ ಗ್ಯಾಸ್ಟ್ರಿಕ್ ಆಸಿಡಿಟಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರ್ದೇನೂ ಇರ್ಬೋದು, ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾಕೆ ಅದಕ್ಕೆ ಅವಕಾಶ ಕೊಡ್ತೀರಾ ಇಲ್ವಾ? ಅದಕ್ಕೋಸ್ಕರ ಪ್ಲೀಸ್ ಟ್ರೈ ಟು ಡ್ರಿಂಕ್ ಎ ವಾಟರ್ ಬಿಫೋರ್ ದ ಮೀಲ್ ಆ್ಯಂಡ್ ಆಫ್ಟರ್ ದ ಮೀಲ್. ಊಟ ಆಗಿದ ತಕ್ಷಣ ನೀರು ಕುಡಿಬಾರ್ದು. ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಕುಡಿಬೇಕು. ನೆಕ್ಸ್ಟ್ ಕೆಲವ್ರದೆಲ್ಲ ಇವಾಗ ಮಿಸ್ಕನ್ಸೆಪ್ಷನ್ ಜಾಸ್ತಿ ಆಗಿಬಿಡುತ್ತೆ. ಊಟ ಆದಮೇಲೆ ಯಾವುದಾದ್ರೂ ಹಣ್ಣನ್ನು ತಿನ್ನಬೇಕು ಅಂತ. ಊಟ ಆದಮೇಲೆ ಯಾವುದಾದ್ರೂ ಒಂದು ಹಣ್ಣನ್ನು ಉಪಯೋಗಿಸಿ. ಕೆಲವರೆಲ್ಲ ಏನಾಗಿದೆ, ಇವಾಗೆಲ್ಲ ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಊಟ ಆದಮೇಲೆ ನಮ್ಮದು ಹಣ್ಣನ್ನು ಕೊಡ್ತಾ ಇದ್ದಿದ್ದು. ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಸೈನ್ಸ್ ಅವರು ಇಲ್ಲ ಡಾಕ್ಟರ್ಸ್ ಅವರೆಲ್ಲ ಏನು ಹೇಳ್ತಾರೆ, ಊಟಕ್ಕಿಂತ ಮುಂಚೆನೇ ಕುಡೀರಿ. ದಿಸ್ ಇಸ್ ರಾಂಗ್. ಊಟ ಆದಮೇಲೆ ನಾವು ಹಣ್ಣನ್ನು ತಿನ್ನೋದ್ರಿಂದ ತುಂಬ ಉಪಯೋಗ ಇದೆ. ಊಟ ಆಗೋದಕ್ಕೆ ಮುಂಚೆನೂ ತಿನ್ಬೋದು,
ಆಮೇಲೆ ತಿಂದರೆ ಜಾಸ್ತಿ ಉಪಯೋಗ ಇರುತ್ತೆ. ಊಟ ಆದಮೇಲೆ ಹಣ್ಣನ್ನು ಉಪಯೋಗಿಸಿ. ಅಂದರೆ ನೀವು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೀವು ಊಟ ಜಾಸ್ತಿ ತಿಂದ್ಬಿಟ್ಟಿರ್ತೀರ, ಆಮೇಲೆ ಹಣ್ಣು ತಿಂದರೆ ಎಲ್ಲಿ ಜೀರ್ಣ ಆಗುತ್ತೆ, ಹೊಟ್ಟೆ ತುಂಬ. ಅದಕ್ಕೆ ಊಟ ಮಾಡಬೇಕಾದ್ರೆ ಅಷ್ಟೇ ಹೇಗೆ ಮಾಡಬೇಕು ಅಂತೇಳಿದ್ರೆ, ಅರ್ಧ ಭಾಗ ಘನ ಪದಾರ್ಥ ಇರಬೇಕು, ಕಾಲು ಭಾಗ ನೀರಿನ ಪದಾರ್ಥ ಇರಬೇಕು, ಇನ್ನು ಕಾಲು ಭಾಗ ಖಾಲಿ ಇರಬೇಕು. ಈ ಥರ ಆಹಾರನ ಸೇವಿಸ್ಬೇಕು. ಆಹಾರನ ಈ ಥರ ಸೇವಿಸಲಿಲ್ಲ ಅಂತ ಹೇಳಿದ್ರೆ ಅಜೀರ್ಣ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಆರೋಗ್ಯ, ಹೊಟ್ಟೆಯ ಆರೋಗ್ಯ. ಪತಂಜಲಿಯವರು ಅದೇ ಹೇಳೋದು, ಫಸ್ಟು ನೀವು ಹೊಟ್ಟೆ ಆರೋಗ್ಯ ನೋಡ್ಕೊಳ್ಳಿ, ಆಮೇಲೆ ನೀವು ಆಸನಗಳೆಲ್ಲ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಸಂಚಿಕೆಯಲ್ಲಿ ಇದನ್ನು ಮುಗಿಸ್ತೀನಿ. ಇನ್ನೂ ಕೆಲವು ತುಂಬ ಮುಖ್ಯವಾದ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಸಂಚಿಕೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಎಲ್ಲ ಬಂಧು ಬಾಂಧವರಿಗೆ, ನಿಮ್ಮ ಯಾರು ಪರಿಚಯ ಇದ್ದಾರೆ ಅವರಿಗೆಲ್ಲ ದಯವಿಟ್ಟು ಹೇಳಿ. ಈ ಎಪಿಸೋಡನ್ನು ನಮಗೆ ಹೇಳಿದ್ದನ್ನು ನೀವು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ನಾವು ಉಪಯುಕ್ತವಾದ ಮಾಹಿತಿಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ವಂದನೆ.